Actually, today's chapter is about comparison of Montessori and traditional education. Usually we have a doubt. Whenever you join a course, you'll always have a doubt. What is this Montessori? Montessori means what? And traditional methods, or in India we call as nursery teachers training. Okay. So what is the difference between our old methodology and what is the difference between Montessori methodology? So in today's class, we are going to completely know about that difference. Now, first one is traditional approach. And here you can see two columns. One is Montessori approach. Okay. So in traditional approach, ಇದು ಇವಾಗ ಮೆಥಡಾಲಜಿ ಹೇಗೆ, ಯಾವ ತರ ಟ್ರೀಟ್ ಮಾಡ್ತಾರೆ, ಯಾವ ತರ ಲೆಸನ್ಸ್ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಯಾವ ತರ ನಾಲೆಜ್ ತುಂಬಿಸ್ತಾರೆ, ಆಕ್ಟಿವಿಟೀಸ್ ಏನ್ ಮಾಡಿಸ್ತಾರೆ. ಸೊ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ಅಂದ್ರೆ ನಮ್ಮ ಒಂದು ಹಳೆ ಕಾಲದ ಪದ್ಧತಿ ಮೆಥಡ್ ಅಲ್ಲಿ, ಮತ್ತೆ ನಮ್ಮ ಮಾಂಟೆಸರಿ ಇವ್ರು ಇಟಾಲಿಯನ್ ಫಿಸಿಷಿಯನ್ ಅಲ್ವಾ, ಇವ್ರು ಯಾವ ತರ ತಂದಿದ್ದಾರೆ, ಆ ಡಿಫ್ರೆನ್ಸ್ ವಿಲ್ ಬಿ ಲರ್ನಿಂಗ್. ಫಸ್ಟ್ ಮೆಥಡ್ ಈಸ್, ಇಲ್ಲಿ ವಿ ಎಂಫಸೈಸ್ ಬೈ ಹಾರ್ಟಿಂಗ್. ಓಕೆ. ಸೊ ಸುಮ್ನೆ ಲೈಕ್ ಟೀಚರ್ ಹೋಗ್ಬಿಟ್ಟು ಎ ಬಿ ಸಿ ಡಿ, ಇದು ಎ, ಇದು ಬಿ, ಇದು ಸಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂಡ್ ದ ಚೈಲ್ಡ್ ಇಸ್ ಸಪೋಸ್ ಟು ಸಿಟ್ ಅಂಡ್ ಜಸ್ಟ್ ಕೀಪ್ ಆನ್ ಲರ್ನಿಂಗ್. ಅಂದ್ರೆ ಮೆಮೊರಿ ಇದ್ರೆ ಸಾಕು ಈ ಮೆಥಡ್ ಅಲ್ಲಿ. ಜಸ್ಟ್ ವಿ ಡಿಪೆಂಡ್ ಆನ್ ಮೆಮೊರಿ ಅಂಡ್ ಎವ್ರಿಥಿಂಗ್ ಇಸ್ ಬೈ ಹಾರ್ಟೆಡ್. ಸೊ ವಿತೌಟ್ ಎಂಫಸಿಸ್ ನಾಲೆಜ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಜಾಸ್ತಿ ಮಿಂಗ್ಲಿಂಗ್, ಕೇರಿಂಗ್, ಶೇರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಇದರಲ್ಲಿ ಇರಲ್ಲ ಅನ್ನೋದು ಒಂದು. ಆದ್ರೆ ವೆನ್ ಇಟ್ ಕಮ್ಸ್ ಟು ದ ಮಾಂಟೆಸರಿ ಅಪ್ರೋಚ್, ಇಲ್ಲಿ ಕಾಗ್ನೇಟಿವ್ ಸ್ಟ್ರಕ್ಚರ್ಸ್ ಅಂದ್ರೆ ಎಮೋಷನ್ಸ್ ಇಂದ, ಫೀಲ್ ಇಂದ ಕಲಿತೀವಿ. ವಿ ವಿಲ್ ಯೂಸ್ ಆರ್ ಇಂಟೆಲಿಜೆನ್ಸಿ, ವಿ ವಿಲ್ ಯೂಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅರ್ಥ ಮಾಡ್ಕೋಬೇಕು. ಸೊ ರೋಟ್ ಮೆಥಡ್ ಅಂದ್ರೆ ಬೈ ಹಾರ್ಟಿಂಗ್ಗೆ ಇಲ್ಲಿ ಜಾಗ ಇರಲ್ಲ. ಅರ್ಥ ಮಾಡ್ಕೋಬೇಕು. ಮಗು ಎಷ್ಟು ಟೈಮ್ ಬೇಕಾದ್ರೂ ತಗೋಬಹುದು, but the child should understand, should feel that concept, should understand clearly. Till then, the teaching goes on in Montessori. So that is the first one. Second. Now, second one, teacher's role is very dominant here. Okay. Andre, il nodi, you can see in this picture how all the children have one particular place. Children are not supposed to move from that place. Nam ಕಾಲದಲ್ಲೆಲ್ಲ ಹೀಗೆ ಅಲ್ವಾ? We have one particular place, we should go. ಅಲ್ಲಿ ಕೂತ್ಕೋಬೇಕು. ಟೀಚರ್ ಅಲ್ಲಿ ಪ್ರತಿ ಒಂದು ಟೀಚರೇ ಹೇಳ್ತಾ ಇರತ್ತೆ. ಟೀಚರ್ ವಿಲ್ ಕೀಪ್ ಎಕ್ಸ್ಪ್ಲೈನಿಂಗ್. ಇಟ್ ಇಸ್ ಲೈಕ್ ಲೆಕ್ಚರ್ ಮೆಥಡ್. ಅಂಡ್ ಚಿಲ್ಡ್ರನ್ ಆರ್ ವೆರಿ ಪ್ಯಾಸಿವ್. ಪ್ಯಾಸಿವ್ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರಬೇಕು. ಚಿಲ್ಡ್ರನ್ ಶುಡ್ ಓನ್ಲಿ ಕೀಪ್ ಲಿಸ್ನಿಂಗ್. ಬಟ್ ವೆನ್ ಇಟ್ ಕಮ್ಸ್ ಟು ಮಾಂಟೆಸರಿ, ಹಿಯರ್ ಟೀಚರ್ಸ್ ರೋಲ್ ಇಸ್ ನೋಟಿಸಬಲ್. ಅಂದ್ರೆ ಟೀಚರ್ ಆಕ್ಟಿವ್ ಆಗಿರ್ತಾರೆ, ಆದ್ರೆ ಮಗು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರುತ್ತೆ. ಪ್ರತಿಯೊಂದು ಮಕ್ಕಳ ಕೈಯಲ್ಲೇ ಮಾಡಿಸ್ತಾ ಇರೋದು. ಹಿಯರ್ ಟೀಚರ್ ಇಸ್ ಜಸ್ಟ್ ಆನ್ ಫೆಸಿಲಿಟೇಟರ್, ಗೈಡ್ ಮಾಡ್ತಿರ್ತಾರೆ. ಓಕೆ, ಲೈಕ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್, ದ ಚೈಲ್ಡ್ ಈಸ್ ಸಪೋಸ್ ಟು ಡೂ ಸಮ್ ಮ್ಯಾಥ್ಸ್. ಸೊ ಇಲ್ಲಿ ಮ್ಯಾಮ್ ಟೀಚರ್, ಫೆಸಿಲಿಟೇಟರ್ ಆರ್ ಡೈರೆಕ್ಟರ್ ಅಂತ ಕರಿತೀವಿ ಮಾಂಟೆಸರಿಲಿ. ಶಿ ವಿಲ್ ಓನ್ಲಿ ಕೀಪ್ ಗೈಡಿಂಗ್. See here, it is 1 and 0, take this peg, arrange it ಅಂತ ಹೇಳ್ತಿರ್ತಾರೆ. ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್, ಒಂದು ಪರ್ಟಿಕ್ಯುಲರ್ ಎಕ್ಸಸೈಸ್ ಹೇಳ್ಕೊಟ್ರೆ ಮಿಕ್ಕಿದ್ದೆಲ್ಲ ಮಗು ಕೈಯಲ್ಲೇ ಮಾಡಿಸ್ತಾ ಇರ್ತಾರೆ. ಎವ್ರಿಥಿಂಗ್ ದ ಚೈಲ್ಡ್ ಹ್ಯಾಸ್ ಟು ಕೀಪ್ ಡೂಯಿಂಗ್. ಟೀಚರ್ ವಿಲ್ ಓನ್ಲಿ ಗೈಡ್ 2 or 3 sentences. If she speaks, it's more than enough. But in our traditional method, complete 45 minutes also teacher should keep telling the concept and should write on the board. So atara. And here you can see teacher is dominant and all the children are very passive. Here child is very active along with the teacher. Now when it comes to the third one, here teacher is a primary enforcer of discipline. ಅದೇನಾಗುತ್ತೆ, ಮಕ್ಕಳಿಗೆ ಒಂದೇ ಕಡೆ ಕೂಡ್ಸಿ ಹಿಂಗೆ ಕೂತು ಕೇಳಿಸ್ಕೋ, keep on listening. If it is like a lecture method, obviously children will get frustrated, and they want to move around, they want to talk with each other, they want to share their knowledge. ಏನೋ ಒಂದು ಕಿತಾಪತಿ ಮಾಡಬೇಕು, ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ obviously there will be no discipline at all. There is no discipline. And every time the teacher should keep shouting, hey children, keep quiet, listen to me,
ವೇರ್ ಇಸ್ ಯುವರ್ ಕಾನ್ಸಂಟ್ರೇಷನ್, ಡೋಂಟ್ ಲುಕ್ ಹಿಯರ್, ಹಿಯರ್ ಲುಕ್. ಆಫ್ಟರ್ ಎವ್ರಿ ಒಂದು ವರ್ಡ್ ಅಲ್ಲಿ ನಾವು ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಹೇಳ್ತಾ ಇರಬೇಕು. ಆಮೇಲೆ ಸುಮ್ನೆ ರಿವಾರ್ಡ್ಸ್, ಇಫ್ ಯು ಆರ್ ಕ್ವೈಟ್ ಐಲ್ ಗಿವ್ ಯು ಸ್ಟಾರ್, ಇಫ್ ಯು ಆರ್ ಕ್ವೈಟ್ ಐಲ್ ಗಿವ್ ಯು ಚಾಕ್ಲೇಟ್. ಈ ತರ ಒಂದು ಎಕ್ಸ್ಟರ್ನಲ್ ಹೇಳಿ ಹೇಳಿ ಅವ್ರನ್ನ ಡಿಸಿಪ್ಲಿನ್ಡ್ ಆಗಿ ಇಡೋ ಅಂತ ಪರಿಸ್ಥಿತಿ ಬರುತ್ತೆ. ದಟ್ ಮೀನ್ಸ್ in our most of the traditional approach, the discipline comes from external. ಮಗುಗೆ ಅನ್ಸಲ್ಲ, ಅರೆ ಮ್ಯಾಮ್ ಪಾಠ ಮಾಡ್ತಿದ್ದಾರೆ, ಅಥವಾ there is something which I should learn, or there should something which I have to involve and do ಅನ್ನೋ ಇದು ಇರಲ್ಲ. So always somebody, some adult should be there to bring discipline. But when it comes to Montessori, because in Montessori every concept is taught through one material. ಎವ್ರಿ ಕಾನ್ಸೆಪ್ಟ್ ಇಸ್ ಟಾಟ್ ಥ್ರೂ ಒನ್ ಮೆಟೀರಿಯಲ್ ಇರುತ್ತೆ. ಅಂಡ್ ಕೆಲವೊಂದು ಮೆಟೀರಿಯಲ್ಸ್ ಇರತ್ತಲ್ವಾ, ಆರಾಮಾಗಿ ಮೆಟೀರಿಯಲ್ ಕೈ ಕೊಟ್ಬಿಟ್ರೆ ಅವ್ರ ಟ್ರಯಲ್ ಅಂಡ್ ಎರರ್ ಆಲ್ರೆಡಿ ನಾವು ಕಲ್ತಿದೀವಿ. ಆಲ್ ಮಾಂಟೆಸರಿ ಮೆಟೀರಿಯಲ್ಸ್ ಆರ್ ಡಯಾಡಿಕ್ ಮೆಟೀರಿಯಲ್, ಕಂಟ್ರೋಲ್ಸ್ ದಿ ಎರರ್. ಸೊ ಮಿಸ್ಟೇಕ್ ಮಾಡಕ್ಕೆ ಬಿಡಲ್ಲ. ಅವರು ಒಂಥರ ಟ್ರೈ ಮಾಡ್ತಾರೆ, ವರ್ಕೌಟ್ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಟ್ರೈ ಮಾಡ್ತಾರೆ, ಆಮೇಲೆ ಎಲ್ಲ ಜೋಡಿಸ್ಕೋತಾರೆ, ಮಾಡ್ತಾರೆ. ಆ ಕಾನ್ಸೆಪ್ಟ್ ಏನಿದೆ ಅದ್ರ ಪ್ರಕಾರ ಹೋಗ್ತಾ ಇರ್ತಾರೆ. ಐ ಥಿಂಕ್ ನೀವು ಮನೆಗಳಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರಾ, ನಿಮ್ ಚಿಕ್ಕ ಚಿಕ್ಕ ಮಕ್ಳಿದ್ರೆ ಅವ್ರು ಸೈಲೆಂಟ್ ಆಗಿದಾರಂದ್ರೆ ಆಸ್ ಪೇರೆಂಟ್ಸ್ ನಮ್ಗೆ ಅನ್ಸತ್ತೆ, ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತೀವಿ. ಬಟ್ ಹೋಗಿ ನೋಡಿದ್ರೆ ಪೌಡರ್ ಹಾಕೊಂಡು ಕೆಳಗಡೆ ಹಾಕ್ಬಿಟ್ಟಿರ್ತಾರೆ, ಅದರಲ್ಲಿ ಡಿಸೈನ್ಸ್ ಮಾಡ್ತಿರ್ತಾರೆ. ಸಿ ಆಕ್ಚುಲಿ ವಾಟ್ ದೇ ಆರ್ ಡಿಸೈನಿಂಗ್ ಇಸ್ ಟ್ರೇಸಿಂಗ್, ಫಿಂಗರ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ. ಬಟ್ ನಮ್ಗೆ ಆಸ್ ಪ್ಯಾರೆಂಟ್ಸ್ ವಾಟ್ ವಿ ಫೀಲ್, ಪೌಡರ್ ಎಲ್ಲ ವೇಸ್ಟ್ ಮಾಡ್ಬಿಟ್ರು, ಏನೋ ಕಿತಾಪತಿ ಮಾಡ್ತಿದ್ದಾರೆ ಅನ್ಸತ್ತೆ. ಬಟ್ ಆಕ್ಚುಲಿ ದೇ ಆರ್ ಗ್ರೋಯಿಂಗ್, ದೇ ಆರ್ ಇನ್ವಾಲ್ವಿಂಗ್ ದೆಮ್ಸೆಲ್ವ್ಸ್ ಇನ್ ಸಮ್ ಆಕ್ಟಿವಿಟೀಸ್. ಬಟ್ ಎನಿವೇ, ಅಫ್ಕೋರ್ಸ್ ಪೌಡರ್ ಎಲ್ಲ ಹಾಕಿ, ಪೇಸ್ಟ್ ಎಲ್ಲ ಹಾಕಿ ಉಜ್ಜಿದ್ರೆ ಅದು ಇಟ್ ಇಸ್ ರಿಯಲಿ ವೇಸ್ಟ್ ಓನ್ಲಿ. ಇನ್ಸ್ಟೆಡ್ ಆಫ್ ದಟ್, ವಿ ಪೇರೆಂಟ್ಸ್ ಶುಡ್ ಅಬ್ಸರ್ವ್ ವಾಟ್ ದ ಚೈಲ್ಡ್ ಇಸ್ ಡೂಯಿಂಗ್ ಅಂಡ್ ವಿ ಶುಡ್ ಚಾನಲೈಸ್ ದಿ ಆಕ್ಟಿವಿಟಿ. ರಂಗೋಲಿ ಪೌಡರ್ ಒಂದು ಏರಿಯಾದಲ್ಲಿ ಕೊಟ್ಬಿಟ್ಟು ಕೂತ್ಕೊಮ್ಮ, ಇದರಲ್ಲಿ ಏನೋ ಒಂದು ಮಾಡು, ಆತರ ಹೇಳ್ಬೋದು. And ivaga coming to the point, when the child is involved in some activity, the child is silent. Self discipline ಬರುತ್ತೆ. ಏನು ಕೆಲಸ ಮಾಡಕ್ಕಿಲ್ಲ, ಯಾವುದು ಆಕ್ಟಿವಿಟಿ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಗಲಾಟೆ ಮಾಡತ್ತೆ, ಕಿರಿಕಿರಿ ಮಾಡುತ್ತೆ. The same thing even in school also. Once the child is involved in some activity, ಏನಾದ್ರೂ ಒಂದು ವರ್ಕ್ ಕೊಡಿ, ಅವ್ರಿಗೆ ಒಂದು ಮೆಟೀರಿಯಲ್ ಕೊಡಿ, ಸೌಂಡೇ ಬರಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡು ಆ ಮೆಟೀರಿಯಲ್ ಜೊತೆಗೆ ಕಲಿತಾ ಇರ್ತಾರೆ. ಸೊ ದಟ್ ಈಸ್ ಮಾಂಟೆಸರಿ ಮೆಥಡಾಲಜಿ. ಓಕೆ, ಸೊ ಮಾಂಟೆಸರಿಯಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ, ಬಿಕಾಸ್ ಚಿಲ್ಡ್ರನ್ ಆರ್ ಇನ್ವಾಲ್ವ್ಡ್ ಇನ್ ಒನ್ ಆರ್ ದಿ ಅದರ್ ಆಕ್ಟಿವಿಟಿ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಅಂಡ್ ಮಾಂಟೆಸರಿ. Now coming to fourth point, individual and group instructions are generally in agreement to the adult's teaching style. ಇನ್ ಟ್ರೆಡಿಷನಲ್ ಅಪ್ರೋಚ್ ಏನಪ್ಪಾ ಅಂದ್ರೆ, ಒಂದ್ ವರ್ಷದ್ದು ಸಿಲೆಬಸ್ ಕೊಟ್ಬಿಟ್ಟಿರ್ತಾರೆ, ಒಂದ್ ವರ್ಷದ್ದು ಕರಿಕ್ಯುಲಮ್ ಕೊಟ್ಬಿಟ್ಟಿರ್ತಾರೆ. ಅಂಡ್ ನಾವು ಸಿಲೆಬಸ್ ಬ್ರೇಕಪ್ ಮಾಡಿರ್ತೀವಿ. ಅಂದ್ರೆ ಜೂನ್ ಅಲ್ಲಿ ದೀಸ್ ಲೆಸನ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ 1 week, ದಿಸ್ ಮೆನಿ ರೈಮ್ಸ್, ದಿಸ್ ಮೆನಿ ಸ್ಟೋರೀಸ್, ದಿಸ್ ಕಾನ್ಸೆಪ್ಟ್ ಶುಡ್ ಬಿ ಟಾಟ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ನಮ್ ಪ್ರಕಾರ ನಾವು ಫಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಅಂಡ್ ಜೂನ್ ಫಸ್ಟ್ ವೀಕ್ ಸೆಟ್ಲಿಂಗ್ ಡೌನ್ ಆಯ್ತು, ನೆಕ್ಸ್ಟ್ ಪೀರಿಯಡ್, ನೆಕ್ಸ್ಟ್ ಕಮಿಂಗ್ ವೀಕ್ what we do, we start teaching rhymes, then we teach story, then next after June once again we jump on to the different syllabus. But yavattunu makkiಗೆ ಬಂತ, did the children learn what I taught, ಅದು ಸ್ವಲ್ಪ ಗಮನಿಸೋದೇ ಇಲ್ಲ. ಕಲ್ತವ್ರು ಕಲ್ತ್ರು, those who have learned will learn, those who have not learned, we don't take much efforts to make the child learn. And everything is designed according to the adults. Adults here is teacher. Teacher plan ಮಾಡ್ತಾರೆ, ಟೀಚರ್ ಸಿಲೆಬಸ್ ಫಿಕ್ಸ್ ಮಾಡ್ಕೊಂತಾರೆ, ಅವ್ರ ಸ್ಟೈಲರ್ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ಮಕ್ಳಿಗೆ ರೀಚ್ ಆಗಿದೆಯಾ? ಡಿಡ್ ದ ಚಿಲ್ಡ್ರನ್ ರಿಯಲಿ ಅಂಡರ್ಸ್ಟ್ಯಾಂಡ್? ಡಿಡ್ ದ ಚಿಲ್ಡ್ರನ್ ಗೆಟ್ ದಟ್ ಪಾಯಿಂಟ್ಸ್? ಅದು ನಮ್ ಗಮನಕ್ಕೆ ಐ ಡೋಂಟ್ ಥಿಂಕ್ ವಿ ವಿಲ್ ಥಿಂಕ್ ಅಬೌಟ್ ದಟ್. ಬಟ್ ಇನ್ ಮಾಂಟೆಸರಿ ಇಂಡಿವಿಜುವಲ್ ಆಗಿ ಫಸ್ಟ್ ಗ್ರೂಪ್ ಅಲ್ಲಿ ಹೇಳ್ಕೊಡ್ತೀವಿ, ಆಮೇಲೆ ಇಂಡಿವಿಜುವಲ್ ಆಗಿ ಟೆಸ್ಟ್ ಮಾಡ್ತೀವಿ. ಅಂಡ್ ದೆನ್ ದೇರ್ ಆರ್ ಸರ್ಟನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸ್ಟೈಲ್ಸ್ ದಟ್ ಇಸ್ ಅಕಾರ್ಡಿಂಗ್ ಟು ದ ಮಲ್ಟಿಪಲ್ ಇಂಟೆಲಿಜೆನ್ಸಿ. ಕೆಲವ್ರಿಗೆ ಹಾಡ್ತಾ, ಸಮ್ ಚಿಲ್ಡ್ರನ್ ವಿಲ್ ಲರ್ನ್ ವೆನ್ ಇಟ್ ಇಸ್ ಇನ್ ದ ಮ್ಯೂಸಿಕ್ ಫಾರ್ಮ್,
Some children will learn when it is something which they can touch, feel, see, smell, taste. ಆ ತರ ಮೆಥಡಾಲಜಿ, ರೋಲ್ ಪ್ಲೇಸ್, ಟೇಕಿಂಗ್ ಟು ದಿ ಗಾರ್ಡನ್, ಓಕೆ, ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ಹೇಳ್ಕೊಟ್ರೆ ಮಕ್ಕಳು ಒಬ್ರೊಬ್ರು ಒಂದೊಂದ್ ರೀತಿ, ಕೆಲವ್ರಿಗೆ ನ್ಯಾಚುರಲ್ ಆಗಿ ಹೇಳ್ಕೊಟ್ರೆ ಬೇಗ ಕಲಿತಾರೆ, ಕೆಲವ್ರಿಗೆ ಸಾಂಗ್ ಅಲ್ಲಿ ಹೇಳ್ಕೊಟ್ರೆ ಬೇಗ ಕಲಿತಾರೆ. ಸಮ್ ಚಿಲ್ಡ್ರನ್ ವಿಲ್ ಲರ್ನ್ ಥ್ರೂ ಸಮ್ ಆಕ್ಟಿವಿಟೀಸ್, ಸಮ್ ಚಿಲ್ಡ್ರನ್ ಥ್ರೂ involving with others. So these are called certain student style. If teacher, and in Montessori ಗ್ರೂಪ್ ಅಲ್ಲೂ ಹೇಳ್ಕೊಡ್ತಾರೆ, ಇಂಡಿವಿಜುವಲ್ ಆಗುನು ದ ಟೀಚರ್ ಶುಡ್ ಅನಲೈಸ್ ಯಾವ ಸ್ಟೈಲ್ ಇಂಪ್ಲಿಮೆಂಟ್ ಮಾಡಿದ್ರೆ ಮಕ್ಳಿಗೆ ಅರ್ಥ ಆಗತ್ತೆ. ಸೊ ದಟ್ ಟೀಚರ್ ಶುಡ್ ಗೋ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ ಸ್ಟೈಲ್ ಆಫ್ ಲರ್ನಿಂಗ್, ಅಂಡ್ ದೆನ್ ಶಿ ಹ್ಯಾಸ್ ಟು ಇಂಪ್ಲಿಮೆಂಟ್ ದಟ್ ಸ್ಟೈಲ್ ಅಂಡ್ ಮೇಕ್ ಎವ್ರಿ ಚೈಲ್ಡ್ ಲರ್ನ್. ಅಂಡ್ ಮಗುಗ್ ಬರ್ತಿಲ್ಲ ಅಂದ್ರೆ ಸ್ಪೆಷಲ್ ಆಗಿ ಕರ್ಸ್ಕೊಂಡು ಕೇಳ್ತಾ ಅಂಡರ್ಸ್ಟ್ಯಾಂಡ್ ಮತ್ತೆ ಮಾಡಿಸಿ ಅದು ಕಲಿಯೋವರೆಗೂ ಶುಡ್, ಐ ಮೀನ್ ಲೈಕ್ ಎಕ್ಸಾಂಪಲ್, ಸಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಒಂದು ಗ್ರೂಪ್ ಅಲ್ಲಿ ಇಫ್ ದೇರ್ ಆರ್ 5 children, 3 children learnt everything, another 2 are lacking. So what the teacher should do, should say, take some special pain to teach these 2 children, not putting everybody into group. ಲೈಕ್ ಎಕ್ಸಾಂಪಲ್, ನಾನು ಈ ವಾರ 2 rhymes ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ವಾರ ಟೆಸ್ಟ್ ಇದೆ, ಎಲ್ಲ 5 ಜನಕ್ಕೂ ಟೆಸ್ಟ್ ಕೊಟ್ಟೆ, 3 ಜನಕ್ಕೆ ಬಂತು, 2 ಬರ್ಲಿಲ್ಲ, ನಥಿಂಗ್ ಕ್ಯಾನ್ ಬಿ ಡನ್ ಅಂಡ್ ಐ ವಿಲ್ ಪ್ರೊಸೀಡ್ ವಿತ್ ಮೈ ಸಿಲೆಬಸ್. ದಟ್ ಇಸ್ ಟ್ರೆಡಿಷನಲ್ ಮೆಥಡ್. ಬಟ್ ಇನ್ Montessori ನಾಟ್ ಲೈಕ್ ದಟ್. ಆಫ್ಟರ್ ಗಿವಿಂಗ್ ಅ ರಿಪೋರ್ಟ್, ಆಫ್ಟರ್ ಇವ್ಯಾಲ್ಯೂಯೇಷನ್, 3 children ಡಿಡ್ ವೆಲ್, 2 children ಕುಡ್ ನಾಟ್ ಡೂ, ಅವಾಗ ಕಮ್ ಬ್ಯಾಕ್ ಮತ್ತೆ ಆ ಲೆಸನ್ ಇನ್ನೊಂದ್ಸತಿ ಹೇಳ್ಕೊಡೋದು, ಇನ್ನೊಂದ್ಸತಿ ಮತ್ತೊಂದ್ಸತಿ. Make the child learn. Meantime, these children will go little forward. Jotege, these children will be moving forward. These children require some special class, take some special attention, give individual care, and put them to this batch. So that extra effort should be done in Montessori. And it will be done. Iga, 5th, same age grouping. Here, same age grouping means, ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಟು ಜಾಯಿನ್ ಅ ಚೈಲ್ಡ್ ಟು LKG, ದ ಚೈಲ್ಡ್ ಶುಡ್ ಬಿ 4 years. 4 years ಇರಬೇಕು. 4 years ಇದ್ರೆ LKGಗೆ ಅಡ್ಮಿಷನ್ ಎಲಿಜಿಬಿಲಿಟಿ. ಸೊ ಎಲ್ಲಾ ಮಕ್ಕಳು ಆಫ್ LKG ಆರ್ 4 years. ಸ್ವಲ್ಪ ಮಂತ್ಸ್ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿ ಇಲ್ಲಿ 2 months, 1 month, 3 months ಡಿಫ್ರೆನ್ಸ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಚಿಲ್ಡ್ರನ್ ಆರ್ ಆಫ್ ಸೇಮ್ 4 years, 4.1, 4.2, 4.3. No child, like one LKG child is 4 years, another LKG child is 7 years, atara iralla. Okay, so same age group and the same type the teacher keeps on teaching. But in mixed age group in Montessori li enappa andre 2.5, 3.5, 4.5 ee 3 age onde class alli irutte. Why this mixed grouping? She always Montessori, Maria Montessori has one logic in this. ಇದೇನಪ್ಪ ಅಂದ್ರೆ ಒಳ್ಳೆ ಜಾಯಿಂಟ್ ಫ್ಯಾಮಿಲಿ ತರ ಇದು. ಹಳೆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಲ್ವಾ, ಲೈಕ್ ಅಜ್ಜಿ ತಾತ ಅಂಡ್ ದ ಅಜ್ಜಿ, ದೇ ವಿಲ್ ಹ್ಯಾವ್ ದೊಡ್ಡ ಮಗ, 3-4 ಗಂಡ್ ಮಕ್ಳು, ಅವ್ರಿಗೆ ಮದ್ವೆ ಆಗಿ ಬಂದಾಗ ದೊಡ್ಡ ಸೊಸೆಗೆ ಒಂದ್ 5 ಮಕ್ಳು, ಎರಡನೇ ಸೊಸೆಗೆ ಒಂದ್ 3 ಮಕ್ಳು. ಸೊ ದೊಡ್ಡ ಫ್ಯಾಮಿಲಿ ಇರೋದ್ರಿಂದ all the people will be very much engaged in the household works. ಅವಾಗ ದೊಡ್ಡ ಮಕ್ಳು ಇರ್ತಾರಲ್ವಾ, ಲೆಟ್ ಅಸ್ ಕನ್ಸಿಡರ್ ದಟ್ ಚೈಲ್ಡ್ ಇಸ್ 6 years old. ಹಿಂದೆ ಹುಟ್ಟಿರೋ ಮಕ್ಳು ಚಿಕ್ಕ ಅವರ ತಮ್ಮಂದ್ರನ ತಂಗಿರ್ನ ಇವರೇ ಸಾಕ್ಬಿಡ್ತಾರೆ ನೀಟಾಗಿ. ಅಂಡ್ ಆ 7 years 6 yearsಗೆನೆ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ, ಅಮ್ಮು ನೀನು ದೊಡ್ಡವನು, ಅಮ್ಮು ನೀನ್ ಅಕ್ಕ, ನೀನ್ ಅಣ್ಣ, ಈ ಚಿಕ್ಕವ್ರನ್ನ ನೋಡ್ಕೋ ಅಂತ ಹೇಳ್ತಾರೆ. ಇವ್ರು ಸ್ವಲ್ಪ ಈ 7 years ಮಗುಗೆ ಆ ಲೀಡರ್ಶಿಪ್ ಕ್ವಾಲಿಟಿ, ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡತ್ತೆ. ಹೇ ಹೌದು, ನಾನು ಅಣ್ಣ, ನಾನು ಅಕ್ಕ, ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸಿಬ್ಲಿಂಗ್ಸ್, ಮೈ ಸ್ಮಾಲ್ ಬ್ರದರ್, ಮೈ ಸ್ಮಾಲ್ ಸಿಸ್ಟರ್ ಅಂತ ತುಂಬಾ ಪ್ರೀತಿಯಿಂದ. ಅಪ್ಪ ಅಮ್ಮನೂ ಒಂದೊಂದ್ಸತಿ ಅಷ್ಟು ಚೆನ್ನಾಗಿ ನೋಡ್ಕೊಳಲ್ವೇನೋ, ಅವ್ರು ಅಷ್ಟು ಜವಾಬ್ದಾರಿಯಿಂದ, ಅಷ್ಟೊಂದು ಕೇರಿಂಗ್ ಇಂದ ಇವ್ರನ್ನ ನೋಡ್ಕೋತಾರೆ. ಅಂಡ್ ಆಸ್ ದ ಗ್ಯಾಪ್ ಇಸ್ ವೆರಿ ಲೆಸ್, ದೊಡ್ಡವ್ರು 7 years and 3 years ತುಂಬಾ ಬೇಗ ಜೆಲ್ ಆಗ್ತಾರೆ. ಸೊ ಇವರು ಚಿಕ್ಕವ್ರೆ ಬಟ್ ಬೇಗ ಜೆಲ್ ಆಗ್ತಾರೆ.
ಸೊ ದೊಡ್ಡವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಚಿಕ್ಕವ್ರಿಗೆ ಅಣ್ಣ ಅಕ್ಕ ಅನ್ನೋ ಮರ್ಯಾದೆ ಬರುತ್ತೆ, ಅಂಡ್ ದೇ ವಿಲ್ ಬಿ ಏಬಲ್ ಟು ಲರ್ನ್ ಫಾಸ್ಟರ್ ಫ್ರಮ್ ದೇಸ್ ಎಲ್ಡರ್ಸ್. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೀಗೆ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೆಳೆಸ್ಬಿಡ್ತಾರೆ, ಅವ್ರವ್ರೇ ಸಾಕ್ಬಿಡ್ತಾರೆ, ಅವ್ರವ್ರೇ ನೋಡ್ಕೋತಾ ಇರ್ತಾರೆ, ಬಿಕಾಸ್ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಬಿಸಿ ಇರ್ತಾರೆ ಇನ್ ಟೇಕಿಂಗ್ ಕೇರ್, ಬಿಕಾಸ್ ಇಟ್ಸ್ ಅ ಬಿಗ್ ಫ್ಯಾಮಿಲಿ. ಸೊ ಮಿಕ್ಸ್ಡ್ ಗ್ರೂಪಿಂಗ್ ಅಲ್ಲಿ ಇದ್ರೆ ಮಕ್ಕಳು ಒಬ್ರಿಗೊಬ್ರು ಶೇರಿಂಗ್, ಕೇರಿಂಗ್, ಸೋಷಿಯಲ್ ಡೆವಲಪ್ಮೆಂಟ್, ಮಾತು ಪ್ರತಿಯೊಂದು ಅವ್ರವ್ರೇ ಕಲಿತಾ ಹೋಗ್ತಾರೆ, ಅಂಡ್ ಇಟ್ ಈಸ್ ಈಸಿ ಟು ಕಮ್ಯುನಿಕೇಟ್. ಈ ತರ ನೋಡಿದ್ರೆ ಇವಾಗ ಈ 20 ಏಜ್ ಅಲ್ಲಿ ಇರೋರೆಲ್ಲ ಒಂದ್ ಕಡೆ ಇರ್ತೀವಿ, 30 ಇಯರ್ಸ್ ಇರೋರೆಲ್ಲ ಒಂದ್ ಕಡೆ ಇರ್ತೀವಿ, 50 ಇಯರ್ಸ್ 20 ಇಯರ್ಸ್ ಬೇಗ ಮಿಂಗಲ್ ಆಗಕ್ ಕಷ್ಟ. ಅದು ನಮ್ ಜನರೇಷನ್ ಗ್ಯಾಪು, ಮೆಂಟಾಲಿಟಿ ಗ್ಯಾಪು ಹಿಂಗೆಲ್ಲ ಇರುತ್ತೆ. ಓಕೆ, ಆಮೇಲೆ ಮರ್ಯಾದೆ ಪ್ರಶ್ನೆ, ಅಯ್ಯೋ ದೊಡ್ಡವರಪ್ಪ ಇವರು ಅನ್ನೋದಿರತ್ತೆ. ಅದೇ ಚಿಕ್ಕವರಿದ್ರೆ ಸ್ವಲ್ಪ ವಿ ಕ್ಯಾನ್ ಮೂವ್ ಲಿಟಲ್ ಕ್ಲೋಸ್, ವಿ ಕ್ಯಾನ್ ಶೇರ್ ಅವರ್ ಫೀಲಿಂಗ್ಸ್, ಬೇಗ ಜೆಲ್ ಆಗ್ತೀವಿ. ಅದೇ ಕಾನ್ಸೆಪ್ಟ್ ಇಲ್ಲಿನು. ಸೊ 2.5 year pre-KG, 3.5 ನರ್ಸರಿ ಅಂಡ್ 4 years is LKG. ಈ 3 ಜನಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಅಫ್ಕೋರ್ಸ್ ಅಂಡರ್ ದಿ ಗೈಡೆನ್ಸ್ ಆಫ್ ಟೀಚರ್. ಇಲ್ಲಿ ಟೀಚರ್ ಫ್ರೀ ಆಗಿ ಬಿಡ್ಬೇಕು ಮಕ್ಕಳನ್ನ ಅಲ್ಲ, ದಟ್ ಇಸ್ ನಾಟ್ ದ ಕಾನ್ಸೆಪ್ಟ್. ವೆನ್ 3 ಆಲ್ಸೋ ಆರ್ ಟುಗೆದರ್, ದ ಎಲ್ಡರ್ ಒನ್ ವಿಲ್ ಟೀಚ್ ದ ಯಂಗರ್ ಒನ್, and the elder one will take very good care of the 2 other small ones. The small ones will learn how to respect the elder one, and they will abide by the norms, rules and regulations. So ತುಂಬಾ ಚೆನ್ನಾಗಿ ಜೆಲ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಮಿಕ್ಸ್ಡ್ ಏಜ್ ಗ್ರೂಪಿಂಗ್ ಮಾಂಟೆಸರಿ ಇರುತ್ತೆ ಹಂಗೆ. ಅಂಡ್ 6th one, most of the teaching is done by the teacher and collaboration is discouraged. ಆಲ್ಮೋಸ್ಟ್ ಎಲ್ಲಾನು ಟೀಚರೇ ದಬ್ಬ ಅಂತ ಹೇಳ್ಕೊಡ್ತಾ ಇರ್ತಾರೆ. ಆದ್ರೆ ಕೆಲವೊಂದ್ಸತಿ ಮಕ್ಳು ಏನಾದ್ರೂ ಹೇಳಕ್ ಬಂದ್ರೆ, there's no time, sit down, you ask doubts later on, because I have so much of syllabus to complete, ತುಂಬಾ ಲಿಮಿಟೆಡ್ ಟೈಮ್ ಇದೆ, I have to do it ಅಂತ ಮುಂದೆ ಹೋಗ್ತಾ ಇರ್ತಾರೆ. ಜಾಸ್ತಿ ಮಕ್ಕಳನ್ನ ಮಾತಾಡಕ್ಕೆ, ಜಾಸ್ತಿ ಅವ್ರ ಒಪಿನಿಯನ್ ಕೇಳಕ್ಕೆ, ಅವ್ರ ವಾಟ್ ದೇ ವಾಂಟ್ ಟು ಶೇರ್ ವಿತ್ ಅಸ್, we don't have that much of time to listen to them because we are completely packed with the syllabus time. ಅದು ಟ್ರೆಡಿಷನಲ್ ಮೆಥಡ್. ಬಟ್ ಇನ್ ಮಾಂಟೆಸರಿ ಆಲ್ವೇಸ್ ದೇ ಸೇ ದಟ್ encourage children to talk, encourage children to communicate, encourage children to share their knowledge, let them teach one another. So collaboration andre like cooperating with each other. Iga ma'am I know rhyme andre, okay come here, you come and teach everybody anta we can encourage. Of course the child may not teach the way we do. ಟೀಚರ್ ಹಾಡೋ ಲೆವೆಲ್ಗೆ ಇಲ್ದೇ ಇದ್ರೂನು ಅವ್ರ ಲೆವೆಲ್ಗೆ ಅವರು ಇದ್ ಮಾಡ್ತಾರೆ, ಹೇ ವೆರಿ ಫೈನ್ ಮ್ಯಾನ್, ವೆರಿ ಗುಡ್ ಅಂತ ವಿ ಕೀಪ್ ಎನ್ಕರೇಜಿಂಗ್, ವಿ ಅಲೌ ದೆಮ್ ಟು ಟೀಚ್ ದ ಯಂಗರ್ ಒನ್ಸ್. ಬೈ ಡೂಯಿಂಗ್ ದಿಸ್ ದೇರ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ, ವಾವ್ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಜಾಸ್ತಿ ಆಗುತ್ತೆ. ದೇ ಸ್ಟಾರ್ಟ್ ಟ್ರಸ್ಟಿಂಗ್ ದೆಮ್ಸೆಲ್ಸ್, their confidence level will develop, their self esteem will develop, and then that leadership qualities, responsibility, everything will start growing in Montessori approach if we collaborate with the children, if we encourage the children, support the children and ask them to teach each other. Instead of teacher always teaching, allow the children to teach. ಹಿಂಗೆ ಒಬ್ರನ್ನೊಬ್ರು ಟೀಚ್ ಮಾಡ್ಕೋತಾ ಇದ್ರೆ they become better learners and better in life. Atara. Now coming to the 7th point, curriculum structured with little regard for the child's interest. ಇಲ್ಲಿ ಹೆಂಗಪ್ಪ ಅಂದ್ರೆ ಕರಿಕ್ಯುಲಮ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಮೊದ್ಲೇ, ಈ ಚಾಪ್ಟರ್ಸ್ ಇಷ್ಟು ಮಂತ್ಸ್ ಇಷ್ಟು ಟೈಮ್ ಅಲ್ಲಿ ಅಂತ. ಕೆಲವೊಂದ್ಸತಿ ದೇ ಡೋಂಟ್ ಸಿ ವೆದರ್ ದಟ್ ಇಸ್ ಸೂಟಿಂಗ್ ದ ಚಿಲ್ಡ್ರನ್, ವೆದರ್ ದಟ್ ಕ್ಯಾನ್ ಬಿ ಟಾಟ್, whether it is right or wrong, nothing. It is structured and it is taught. So ಮಕ್ಕಳಿಗೆ ಮಕ್ಕಳ ಇಂಟ್ರೆಸ್ಟ್ ಪ್ರಕಾರ ಕೆಲವೊಂದು ಇರಲ್ಲ, obviously the children will lose interest. But ಇಲ್ಲಿ every topic is chosen according to the ability and interest of the child. Okay, so sensorial activities ತಗೊಳ್ಳಿ, practical activities ತಗೊಳ್ಳಿ, so many activities are there in Montessori. Language activities, maths activities. Okay,
So we keep on working based on their interest. Sometimes if the child says, I'm not interested to do maths, ma'am, then what we can do, okay, today what is your mood and what do you want to do? If the child says, ma'am, I'm interested in sensorial, okay, go get that material. So the child will start first doing all what the child likes. ಎಲ್ಲ ಮಾಡಿದ್ಮೇಲೆ obviously the child should come to the topic which he hasn't done, maybe which he did not like before. ಎಲ್ಲ ಮಾಡಿದ್ಮೇಲೆ ಬಿಟ್ಟಿರೋದು ಆಪ್ಷನ್ ಇಲ್ವಲ್ಲ, ಮಾಡ್ಲೇಬೇಕು. ಹಂಗೆ ನಿಮ್ಗೆ ಅರ್ಥ ಆಯ್ತಪ್ಪ? ಇಲ್ಲಿ ಸೆಲೆಕ್ಷನ್, ಈಗ ಇಲ್ಲಿ ಮಗು ಇಂಟ್ರೆಸ್ಟ್ ಪ್ರಕಾರನೇ ನಾವು ಅವ್ರಿಗೆ ಟಾಪಿಕ್ಸ್ ಆಗ್ಲಿ ಮೆಟೀರಿಯಲ್ಸ್ ಆಗ್ಲಿ ಕೊಡ್ತೀವಿ. ಅವ್ರು ಅದನ್ನ ಮಾಡ್ತಾ ಇರ್ತಾರೆ. ಕೆಲವೊಂದು ಮೆಟೀರಿಯಲ್ಸ್ ಅವ್ರಿಗೆ ಇಷ್ಟ ಆಗಲ್ಲ. ಎಲ್ಲಾ ಮಾಡಿದ್ಮೇಲೆ ಮಿಕ್ಕಿರೋ ಮೆಟೀರಿಯಲ್ಸ್ ಯಾವ್ದು ಅವ್ರಿಗೆ ಇಷ್ಟ ಇಲ್ದಿರೋದು, ಅವಾಗ ನಾವು ನಿಧಾನವಾಗಿ ಎನ್ಕರೇಜ್ ಮಾಡ್ಬೋದು. ಚೈಲ್ಡ್, ಯು ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಮೆಟೀರಿಯಲ್ಸ್. ಐ ಥಿಂಕ್ ಇದು, ಐ ನೋ ಯು ಡೋಂಟ್ ಲೈಕ್, ಬಟ್ ವೈ ಡೋಂಟ್ ಯು ಟ್ರೈ? ಕಮ್ ಆನ್, ಟ್ರೈ, ಐ ಆಮ್ ದೇರ್ ಫಾರ್ ಯು ಅಂತ ಎನ್ಕರೇಜ್ ಮಾಡಿ, ಅವನಿಗೆ ಇಷ್ಟ ಇಲ್ದಿರೋ ಮೆಟೀರಿಯಲ್ ಕೂಡ ನಾವು ಎನ್ಕರೇಜ್ಮೆಂಟ್ ಇಂದ ಅವರು ಕಲಿತಾರೆ. ಈ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ಏನಾಗುತ್ತೆ, ಯು ಲೈಕ್ ಆರ್ ಯು ಡೋಂಟ್ ಲೈಕ್, ಇವತ್ತು ಮ್ಯಾಥ್ಸ್ ಮಾಡ್ಬೇಕು, ನೀನ್ ಮಾಡ್ಬೇಕು, ನೋ ಅದರ್ ಚಾಯ್ಸ್, ನನಗೆ ಬೇರೆ ಟೈಮ್ ಇಲ್ಲ, ಫಿನಿಶ್ ಮಾಡು, ಆತರ. ಸೊ ಮಗುಗೆ ಇಷ್ಟನೋ ಇಷ್ಟ ಇಲ್ಲನೋ ಫೋರ್ಸ್ ಮಾಡಿ ಮಾಡಿಸ್ಬಿಡ್ತೀವಿ. ಬಟ್ ಈ ಕಡೆ ಮಾಂಟೆಸರಿಲಿ ಹಾಗಲ್ಲ. ಟುಡೇ ಯು ಡೋಂಟ್ ಲೈಕ್, ಯುವರ್ ಮೂಡ್ ಇಸ್ ನಾಟ್ ದೇರ್, ನೋ ಪ್ರಾಬ್ಲಮ್, ನಿನಗೆ ಸ್ವಲ್ಪ ಇಷ್ಟ ಬಂದಾಗ ನೀನ್ ಮಾಡು. ಮಗುಗೆ ಇಷ್ಟನೇ ಬರಲಿಲ್ಲ ಅಂದ್ರೆ ಟೀಚರ್ ಶುಡ್ ಆಲ್ವೇಸ್ ಎನ್ಕರೇಜ್, ಸಪೋರ್ಟ್ ದ ಚೈಲ್ಡ್ and tell them, ಏನ್ ಕಷ್ಟ ಇಲ್ಲ ಮಗ್ನೆ, ಬಾ ಇಲ್ಲಿ, ಯು ಕ್ಯಾನ್ ಡೂ ಇಟ್, ಕಮ್ ಹಿಯರ್, ಐ ಆಮ್ ದೇರ್ ವಿತ್ ಯು, ವಿಲ್ ಡೂ ಇಟ್ ಅಂತ ಹೇಳಿ ಎನ್ಕರೇಜ್ ಮಾಡಿ ಮಾಡಿಸ್ಬಿಡ್ಬೇಕು. ಸಿ, ನೋವೇರ್ ಬೀಟಿಂಗ್, ಶೌಟಿಂಗ್, ಥ್ರೆಟನಿಂಗ್, these all things won't work out. Always we should remember, love is the main concept through which we can attract the child. Encourage them, and ಬೇಡದಿರೋ ಮೆಟೀರಿಯಲ್, ಮ್ಯಾಥ್ಸ್ ನಂಗೆ ಇಷ್ಟ ಇಲ್ಲ ಅಂದ್ರೂ ಲಾಸ್ಟ್ ಮಾಡೇ ಮಾಡತ್ತೆ. ಸೊ that is how we Montessori tells. Always go with what the child likes. Go with the interest and the ability of the child. Later on, once he gets that confidence, he himself will come to the materials which he doesn't like or which he felt it is tough. He'll start doing anta. Okay? Next, every concept is guided by the teacher in the traditional approach. Adre illi, the formulas, the material, ಪ್ರತಿಯೊಂದನ್ನು ಮೆಟೀರಿಯಲ್ ಸಮೇತ ಕಲ್ತು ಬಿಡ್ತಾರೆ. ತುಂಬಾ ಎಫರ್ಟ್ಸ್ ಇಂದ ನಾವು ಹೇಳ್ಕೊಡೋ ನೆಸೆಸಿಟಿ ಇಲ್ಲ. ಐ ಥಿಂಕ್ ಎಸ್ಟರ್ಡೇ ವೆನ್ ವಿ ಡಿಡ್ ಆಲ್ ದ ಮ್ಯಾಥ್ಸ್ ಮೆಟೀರಿಯಲ್, ಡಿಂಟ್ ಯು ಫೀಲ್, ವಾವ್, ದಿಸ್ ಇಸ್ ಅ ಸೂಪರ್ ಮೆಥಡಾಲಜಿ. ಒನ್ ಅಡಿಷನ್ ಹೇಳ್ಕೊಟ್ಬಿಟ್ಟು ಎಲ್ಲ ಮೆಟೀರಿಯಲ್ ಕೊಟ್ಬಿಟ್ರೆ, ದ ಚೈಲ್ಡ್ ಓನ್ಲಿ ವಿಲ್ ಸಿಟ್ ಅಂಡ್ ಕೀಪ್ ಡೂಯಿಂಗ್, ಪ್ರಾಕ್ಟಿಸಿಂಗ್ ಅಂಡ್ ದ ಚೈಲ್ಡ್ ಬಿಕಮ್ಸ್ ವೆರಿ ಪರ್ಫೆಕ್ಟ್. ಸೊ in Montessori there are so nicely built material which will help child to learn by himself, and he will involve in all the activities and he'll become a better learner ಅಂತ. ಇಲ್ಲಿ ಟೀಚರೇ ಹೇಳ್ಬೇಕು, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಟೀಚರ್. ಬಟ್ ಹಿಯರ್ ನಥಿಂಗ್ ಲೈಕ್ ದಟ್. ಒನ್ಸ್ ಯು ಟೀಚ್ ಬೈ ಟ್ರಯಲ್ ಅಂಡ್ ಎರರ್, ದ ಚೈಲ್ಡ್ ವಿಲ್ ಸ್ಟಾರ್ಟ್ ಲರ್ನಿಂಗ್ ಅಂತ. Okay, ninth one, child usually is given specific time for work. Okay, every time in traditional approach, ಅದೇ ಹೇಳಿದ್ನಲ್ವಾ, ಸಿಲೆಬಸ್ ಫಿಕ್ಸ್ ಆಗ್ಬಿಟ್ಟಿರತ್ತೆ, ಇಷ್ಟೇ ಟೈಮ್ ಅಲ್ಲಿ ಇಷ್ಟೇ ಮಾಡ್ಬಿಡ್ಬೇಕು, ಫಿನಿಶ್. ಬಟ್ ಹಿಯರ್ ಇಫ್ ವಿ ಗಿವ್ ಎನಿ ವರ್ಕ್, ಅಥವಾ ಲೆಟ್ ಮಿ ಟೆಲ್ ಯು ಒನ್ ಸ್ಟೋರಿ ದಟ್ ಐ ಆಮ್ ಟೀಚಿಂಗ್. ಆಸ್ ಐ ಸೆಡ್, ಇನ್ ಮೈ 5 children, 3 children learned the story, but the other children are taking little time. Now for the 3 children, I will nan test kottu ella finish madbittu, I know that these children know the story very well, but other 2 are lacking. Now I have to give some extra time to see that that child also learns the story. Hage any project, any concept, any material, we should give time for the child to learn. Take some extra interest, take some extra time. Okay, and then try to make them learn that and put them to this batch. That is what Montessori tells. Now 10th one, instruction pace set by group norms or teacher. ಅಂದ್ರೆ ನಾನು ಏನ್ ಹೇಳಿದ್ರೆ ನೀವು ಕೇಳಬೇಕು ಅಷ್ಟೇ. ಬಟ್ ಹಿಯರ್ ಇಟ್ ಇಸ್ ನಾಟ್ ಲೈಕ್ ದಟ್. ವಿ ಗಿವ್ ಸ್ಪೇಸ್ ಫಾರ್ ದ ಸ್ಪೇಸ್. ಅಂದ್ರೆ
We give chances for the child to think, to analyze, and to answer. Now, 11th one, errors always corrected by the teacher. See, first of all, materials illa ikkade. Traditional approach. Materials are very less. The example I'm giving, maths, 2 plus 2. I would have taught them in this method. 2 in the mind, 1 on finger. After 2, 1. So child will use only this method throughout the addition. And after doing the problems, teacher should only correct, because child is not confident whether the child has done it right or wrong. But when it comes to Montessori, see, there is one addition board ide, addition beads ide. Okay, so through this material, the child will start adding. Once or twice, thrice, the child will add, and material will not go wrong. If the child is working on material, Montessori material, maths Montessori material, he will not go wrong. ಅವನು ಎರರ್ ಮಾಡ್ತಾನೆ, ಮತ್ತೆ ಕರೆಕ್ಟ್ ಮಾಡ್ತಾನೆ, ಎರರ್ ಮಾಡ್ತಾನೆ, ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಆನ್ಸರ್ಸ್ ಬರ್ಕೊಂಡ್ ಬರ್ತಾನೆ. ಸ್ಪೆಷಲಿ ಯು ವುಡ್ ಹವ್ ಸೀನ್ like number rod or addition strip board. Okay, these things will never allow children to do any mistake. So correctly they will come with the answer. So with that, their confidence level also will grow. And then teacher need not correct. ಯಾಕಂದ್ರೆ ಅವ್ರು ಅಷ್ಟು ಪರ್ಫೆಕ್ಟ್ ಆಗಿ ಆ ಬೋರ್ಡ್ ಅಲ್ಲಿ ಮಾಡ್ಬಿಟ್ಟಿರ್ತಾರೆ. Montessori material would have helped the child to come to the correct answer. So teacher need not correct always anta. Child only knows whether he has done right or wrong. So that is Montessori methodology. Now when it comes to 12th point, learning is reinforced externally by rewards. Yavaglu aste. If you do this work, I'll give you chocolate. If you complete this homework, I'll give you points. If you do this, I'll give star. Anta ase hutsta irbeku, rewards kodta irbeku. Till then, no, the child will not do any work. Obviously, if there is no material, the child also will feel bored, so he wants some sort of reward. But in Montessori, no need of reinforcement at all. Force illa. I'll give you that one, I'll give you this one. Bribing not required at all, because materials are so attractive. Every material is so colorful. It is lightweight. Material kotre saku anta ಕಾಯ್ತಾರೆ ಮಕ್ಕಳು. ಮ್ಯಾಮ್ ಗಿವ್ ದ ಮೆಟೀರಿಯಲ್, ಮ್ಯಾಮ್ ಗಿವ್ ದಿ ಐ ವಿಲ್ ಡೂ ಅಂತ. ನೀವು ನೋಡಿರ್ತೀರಲ್ಲ, ಮಕ್ಕಳಿಗೆ ಟಾಯ್ಸ್ ಇಷ್ಟ. ನಾವೆಲ್ಲಾದ್ರೂ ಹೋದ್ರೆ ಒಳ್ಳೆ ಒಳ್ಳೆ ಬೊಂಬೆಗಳು, ಕಾರ್ ಅಂತೆ, ಆತರ ಏನಾದ್ರೂ ಇದ್ರೆ ಕಲರ್ ಕಲರ್ ಆಗಿದ್ರೆ ದೇ ಆರ್ ಅಟ್ರಾಕ್ಟೆಡ್. ದೇ ಜಸ್ಟ್ ರನ್ ಟು ಟಚ್ ದಟ್, ಟು ಕ್ಯಾರಿ ದಟ್, play with that. All the Montessori materials are very attractive, very colorful, and every material is designed in such a manner that they learn something or the other. Hagagi, obviously they are attracted to the material. They don't want any rewards, stars. They will only say, give the material, ma'am, I will do. So they just want the material and hand over the material. Self-discipline comes, confidence develops, self-esteem develops, and obviously they feel interested and they will learn what we want. What they should learn also, they will learn. Is this point clear, Supriya and Sudha? Yes, ma'am. Okay. Next one. See, 13th one. Few materials for sensorial concrete manipulation. Andre, of course, in traditional method also, there are certain materials, but very limited materials are there. Some materials which, the activities which we do through eyes, nose, tongue, ear and skin. Ashtak matra kelon materials ittirtare. Not for everything or anything. But in Montessori, there are multi-sensorial materials for physical exploration and various developments. Andre practical. There are 4 exercises of Montessori: practical life, sensorial, language, and maths. That means they are involving in everything. Suppose we take practicals. What is practical life activities? Everything that they should do in life. Like they have to comb their hair, keep themselves neat, put their buttons properly without depending on mother,
put their socks, put their lace, put their shoes, keep themselves neat, wash their hands neatly, use handkerchief, arrange their bags, keep their surroundings clean. So like that, every concept is taught to them. Like how we are habituated, as soon as we wake up, we have the habit of brushing our teeth. We take bath. That's a habit. Atara, Montessori also, we make them habituated to these daily activities. But in traditional method, we only teach what is little bit required. We concentrate more on intelligence, like ABCD, science, maths, little bit. That's all. We don't teach them many life skills. We don't teach them very good habits like sweeping, swabbing, holding the things, mannerism. ಅದು ಒಂದು ಚಿಕ್ಕ ಲೆವೆಲ್ಗೆ ಹೇಳ್ಕೊಡ್ತಾರೆ, ನಾಟ್ ಟು ದಿಸ್ ಎಕ್ಸ್ಟೆಂಟ್. ಹಿಯರ್ ಪ್ರಾಕ್ಟಿಕಲಿ ದ ಚಿಲ್ಡ್ರನ್ ಆರ್ ಸಪೋಸ್ ಟು ಡೂ. ಓಕೆ, ಸೊ ಅದು ಡಿಫ್ರೆನ್ಸ್. ಏನೇ ಮಾಡಿದ್ರು ಮೆಟೀರಿಯಲ್ ಇಲ್ದಿರ ಮಾಂಟೆಸರಿ ಶುಡ್ ನಾಟ್ ಬಿ ಡನ್. ಮಾಂಟೆಸರಿ ಡಸಂಟ್ ಎನ್ಕರೇಜ್. ಮಾಂಟೆಸರಿ ಮೀನ್ಸ್ let the children practically do and learn. That one. So little emphasis on the instruction on classroom maintenance. Illi, children, keep your classroom neat, don't make it dirty. That's all we say, and we call the janitor and the janitor andre auntie, ayas, ಅವ್ರ ಕೈಯಲ್ಲೆಲ್ಲ ಮಾಡಿಸ್ತಾ ಇರ್ತೀವಿ. But real Montessori classroom, we allow the children, if they have dirtied it, let them only clean. So self-cleaning. Let them keep their classrooms neat. So that is encouraged in Montessori. Yeah. Now coming to 15th one, child assigned seat. I told you, in traditional approach, ಒಂದೊಂದು ಮಗುಗೆ ಒಂದೊಂದು ಸೀಟ್ ಫಿಕ್ಸ್ ಆಗ್ಬಿಟ್ಟಿರತ್ತೆ. ಫಿಕ್ಸ್. ಅವ್ರು ಅಲ್ಲಿ ಇಲ್ಲೂ ಮೂವ್ ಆಗೋ ತರ ಇಲ್ಲ. They have to sit in the same place and listen. But here, I told you there is a circle time, and half of the classroom is left free. They can go take their sitting mat, working mat, sit there and sit on whatever material they want. They have freedom of choice. They can select the material. They can sit comfortably in one place and do whatever task they want to do, or whatever material they have taken, Montessori material, they can sit and do. There's no force for them, like you have to sit here only, you have to sit there only. Atara enilla. So the child feels very homely, the child feels very comfortable and starts learning everything. Now the last one is voluntary parent involvement. Often illi parents should only pay the fees in traditional approach, and during admission they are taken around the school. We show them the school, we tell them all the policies of the school, and then that's all. Once first day the parent brings the child, handovers the child to the teacher, allige mugitu. But in Montessori methodology, okay, many programs are organized by the school so that the parents come to the school, involve with the children and understand the psychology, the mentality, the learning aspects, the teaching styles, the learning styles of a child. See one simple example, like how in the sense, every week Friday 1 o'clock till 3 o'clock it is parent session anta fix ಮಾಡ್ತಾರೆ. And meeting starting alli meeting itbiಟ್ಟು they in a meeting they will announce whichever parent is interested to come and teach any child, you can come. Okay, so the parent comes on Friday. The parent will from 1 to 3 o'clock will involve with the teacher, will be with the students. What they know they will teach, or they will sit and learn what the teacher is doing. So by mingling with the teacher, students, classroom, parent also will create a bond. ಅವ್ರಿಗೂ ಒಂದು ಬಾಂಡ್ ಬೆಳೆಯುತ್ತೆ. ಮಕ್ಕಳಂದ್ರೆ ಏನು, ಮಕ್ಕಳಿಗೆ ಯಾವ ತರ ಟೀಚ್ ಮಾಡಬೇಕು. ಈಗ so many parents know, they sit at home and they keep bossing over. They say, why don't you do this one, why don't you do that one. So they keep instructing the teacher, but that is really not easy. We teachers know how to handle the children, how the situations are there in the classroom. So ಅದೆಲ್ಲ ಅರ್ಥ ಮಾಡ್ಬೇಕಂದ್ರೆ ಈ ಪೇರೆಂಟ್ಸ್ ನಿಜವಾಗ್ಲೂ ಬಂದು ಒಂದು 2 hours ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಟೀಚರ್ಸ್ ಎಫರ್ಟ್ಸ್ ಹೆಂಗ್ ಹಾಕ್ತಾ ಇದೀವಿ, ನಿಜವಾಗ್ಲೂ ಮಕ್ಕಳನ್ನ ಯಾವ ತರ ಟ್ರೈನ್ ಮಾಡ್ತಾ ಇದೀವಿ, ಆತರ ಅವ್ರಿಗೂ ಅರ್ಥ ಆಗತ್ತೆ. ಅಂಡ್ ದೆನ್ ಇಟ್ ಇಸ್ ಬೆಟರ್, ದೇ ಆಲ್ಸೋ ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಚೈಲ್ಡ್. ಅವ್ರ ಓನ್ ಮಗು ಬಗ್ಗೆನೂ ಅರ್ಥ ಆಗತ್ತೆ, ಬೇರೆ ಮಕ್ಳ ಬಗ್ಗೆ ಅರ್ಥ ಆಗತ್ತೆ, ಸ್ಕೂಲ್ ಬಗ್ಗೆ ಅರ್ಥ ಆಗತ್ತೆ, ಟೀಚರ್ ಬಗ್ಗೆ ಅರ್ಥ ಆಗತ್ತೆ,
complete school's administration, completely the school's environment they will understand, and they too will start contributing. ಅವ್ರಿಗೆ ಏನಾದರೂ ಟ್ಯಾಲೆಂಟ್ ಇದ್ರೆ ಅದನ್ನು ಮಕ್ಕಳಿಗೆ ಹೇಳ್ಕೊಡೋ ಚಾನ್ಸ್ ಕೊಡ್ತಾರೆ. So they also can teach other children also, and they also can be a teacher for some time, and this will create a very good bonding between the teacher, school, students, mother, father. So that is encouraged in Montessori. But in traditional method, we don't allow parents to involve everywhere. We just tell, pay the fees, do the admission, and we explain everything. After the test, we call the parent for the parents meeting. We sit, we discuss about the child. These are the positives, these are the negatives, we tell and we send. But here, the parent is involving in the class, is allowed to sit in the class for some hours, observe the teacher, or the parent wants to teach something, can teach. So this will create a better understanding. So this is the main difference between traditional and approach and Montessori approach.